ನವಗ್ರಹ ವಿಲನ್ಸ್ ಮಕ್ಕಳು ಹೀರೋ ಆಗಿ ಮಾಡಿರೋ ಸಿನಿಮಾ. ತೂಗುದೀಪ ಪ್ರೊಡಕ್ಷನ್ಸ್. ದರ್ಶನ್ ಅವರು ವಿಲನ್ ಆಗಿ ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ರು. ದರ್ಶನ್ ಅವರ ತಮ್ಮ ದಿನಕರ್ ಅವರು ಡೈರೆಕ್ಟ್ ಮಾಡಿದ್ರು. ಇವೆಲ್ಲ ನಿಮಗೆ ಗೊತ್ತಿದೆ. ಬಟ್ ಇಲ್ಲಿ ತನಕನೂ ಈ ಸಿನಿಮಾ ಯಾಕೆ ಎಲ್ಲರ ತಲೆಯಲ್ಲಿ ಉಳ್ಕೊಂಡಿದೆ, ಯಾಕಿಷ್ಟು ಫೇಮಸ್, ಸಿನಿಮಾದ ಕಥೆನ ಈ ವಿಡಿಯೋದಲ್ಲಿ ಇನ್ ಡೆಪ್ತ್ ಅನಾಲಿಸಿಸ್ ಮಾಡೋಣ. ನೀವೇನಾದ್ರೂ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನವಗ್ರಹ ಅಂದ ತಕ್ಷಣ ನೆನಪಾಗೋದು 9 ಗ್ರಹಗಳು. ಆದ್ರೆ ಇಲ್ಲಿ ನೆನಪಾಗೋದು 9 ಕ್ಯಾರೆಕ್ಟರ್ಗಳು. ಈ ಸಿನಿಮಾ ವರ್ಕ್ ಆಗೋಕೆ ಮೇನ್ ರೀಸನ್ ಅಂದ್ರೆ ದಿನಕರ್ ಅವರು ಡೆವಲಪ್ ಮಾಡಿರೋ ಕ್ಯಾರೆಕ್ಟರ್ಸ್ಗಳು. ದರ್ಶನ್ ಅವರು ಅಂಬಾರಿ ಕದಿಯೋ ಡೀಲ್ನ ಒಪ್ಕೋತಾರೆ. ಇವರೊಬ್ಬರಿಂದ ಅದಾಗಲ್ಲ. ಸೊ ಈಗ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳು ಎಂಟ್ರಿ ಆಗ್ಬೇಕು. ಆಲ್ರೆಡಿ 3 ಜನ ಇರ್ತಾರೆ. ಫಸ್ಟ್ ಇವರಿಬ್ಬರನ್ನ ಆ ಡೀಲ್ಗೆ ಒಪ್ಸೋಕೆ ಇವರು ತಂದಿರೋ ಎಮೋಷನ್ ಲವ್. ಇದೇ ಲಾಸ್ಟ್ ಡೀಲ್. ಈ ಡೀಲ್ ಆದ್ಮೇಲೆ ಬೇರೆ ಕಡೆ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತೇಳಿ ಈ ಡೀಲ್ ಮಾಡೋಕೆ ಒಪ್ಕೋತಾರೆ. ಸೊ ಈಗ 3 ಜನ ಆದ್ರು. ಇನ್ನ ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ಎಂಟ್ರಿ ಮಾಡ್ಸೋಕೆ ದರ್ಶನ್ ಅವರು ಸಿನಿಮಾದ ಸ್ಟಾರ್ಟಿಂಗ್ ಸೀನಲ್ಲಿ ಒಂದು ರಾಬರಿಯಲ್ಲಿ ಸಿಕ್ಕಾಕೊಂಡು ಜೈಲ್ಗೆ ಹೋಗಿರ್ತಾರೆ. ಅಲ್ಲಿ ಸ್ವಲ್ಪ ಜನ ಪರಿಚಯ ಆಗಿರ್ತಾರೆ. ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಇವರು ಮಾಡಕ್ ಹೋಗ್ತಾ ಇರೋ ಕೆಲಸಕ್ಕೆ ಜೈಲಿಂದ ರಿಲೀಸ್ ಆದವರೇ ಕೈ ಹಾಕೋಕೆ ಆಗೋದು. ಸೊ ಅಲ್ಲಿಗೆ ಇನ್ನ 4 ಕ್ಯಾರೆಕ್ಟರ್ಗಳು ಎಂಟ್ರಿ ಆದವು. 7 ಕ್ಯಾರೆಕ್ಟರ್ ಆದವು. ಇನ್ನ 2 ಕ್ಯಾರೆಕ್ಟರ್ ಬಗ್ಗೆ ಆಮೇಲೆ ಮಾತಾಡೋಣ. ಈ 7 ಪಾತ್ರ ಈ ಡೀಲ್ ಒಪ್ಕೊಳ್ಳೋಕೆ ಒಂದು ಸ್ಟ್ರಾಂಗ್ ರೀಸನ್ ಬೇಕಲ್ಲ. ಇಲ್ಲ ಅಂದ್ರೆ ನೋಡೋ ಜನ ಹೇಗೆ ಕನೆಕ್ಟ್ ಆಗ್ತಾರೆ. ಅದಕ್ಕೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಈ ಡೀಲ್ನ ಅವರು ಯಾಕೆ ಒಪ್ಕೋಬೇಕು ಅನ್ನೋದನ್ನ ಫಸ್ಟ್ 30 ಮಿನಿಟ್ಸ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಆಗ್ಲೇ ಹೇಳಿದ ಹಾಗೆ ತರುಣ್ ಸುಧೀರ್ಗೆ ವರ್ಷಾ ಅವ್ರ ಮೇಲಿರೋ ಪ್ರೀತಿಗೆ ಈ ಡೀಲ್ ಒಪ್ಕೋತಾರೆ. ವರ್ಷಾ ಅವರು ಅಣ್ಣನ ಮಾತಿಗೆ ಒಪ್ಕೋತಾರೆ. ಸೃಜನ್ ಲೋಕೇಶ್ ಅವರಿಗೆ ಏನಿಷ್ಟ, ಅವರ ನೀಡ್ ಏನು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಿ ಆ ನೀಡ್ನ ಪಡ್ಕೊಳ್ಳೋಕೆ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ತಾರೆ. ಹಾಗಾಗಿ ಇವರು ಎಂಟ್ರಿ ಆಗ್ತಾರೆ. ಇನ್ನು ವಿನೋದ್ ಪ್ರಭಾಕರ್ ಅವರು. ಈಗ ದರ್ಶನ್ ಅವರು ಹೋಗಿ ಕೇಳಿದವರೆಲ್ಲ ಸಡನ್ ಆಗಿ ಒಪ್ಕೊಂಡ್ರೆ ನೋಡೋ ಆಡಿಯನ್ಸ್ಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗಲ್ಲ. ಹಾಗಾಗಿ ವಿನೋದ್ ಪ್ರಭಾಕರ್ ಅವರಿಗೆ ಇರೋ ಪ್ರಾಬ್ಲಮ್ಸ್ನ ಸೆಟಲ್ ಆಗಿ ತಿಳಿಸಿ, ಈಗ ಈ ಡೀಲ್ ಒಪ್ಕೊಳ್ಳೋದು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ ಅನ್ನೋ ಥರ ಸಿಚುವೇಶನ್ ಕ್ರಿಯೇಟ್ ಮಾಡಿ ಈ ಡೀಲ್ ಒಪ್ಕೊಳ್ಳೋ ಥರ ಆಗತ್ತೆ. ಇನ್ನು ಶೆಟ್ಟಿ ನಾಗಿ ಕ್ಯಾರೆಕ್ಟರ್ನ ಕಾಮಿಡಿ ಆಗೇನೆ ಸ್ಟಾರ್ಟ್ ಮಾಡಿ ಸಿನಿಮಾಗ ಕತೆಗೆ ಕಾಮಿಡಿಗೆ ಬಳಸ್ಕೊಂಡಿದ್ದಾರೆ. ಈಗ ಕ್ಯಾರೆಕ್ಟರ್ಗಳು ಎಲ್ಲ ಎಸ್ಟಾಬ್ಲಿಷ್ ಆಗ್ಬಿಟ್ವು. ಅವರು ಯಾವ ಕಾರಣಕ್ಕೆ ಈ ಡೀಲ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಯ್ತು. ನಂತರ ಆ ಒಂದು ಡೀಲ್ನ ಅಚೀವ್ ಮಾಡೋಕ್ಕೆ ಸುಮ್ಮನೆ ಕ್ಯಾರೆಕ್ಟರ್ಗಳು ಎಂಟ್ರಿ ಆದ್ರೆ ಸಾಕಾಗಲ್ಲ. ಅವರ ಸ್ಟ್ರೆಂತ್ ಏನು ಅನ್ನೋದನ್ನ ತಿಳಿಸ್ಬೇಕು. ಅದನ್ನ ಕೂಡ ಪ್ರಾಪರ್ ಆಗಿ ತಿಳಿಸ್ತಾರೆ. ಫಾರ್ ಎಕ್ಸಾಂಪಲ್ ಸೃಜನ್ ಅವರು ಡ್ರೈವಿಂಗ್ ಅಲ್ಲಿ, ತರುಣ್ ಅವರು ಟೆಕ್ನಿಕಲಿ, ಶೆಟ್ಟಿನಾಗಿ ಡೂಪ್ಲಿಕೇಟ್ ಐಟಮ್ಸ್ನ ಮಾಡೋದ್ರಲ್ಲಿ ಇದನ್ನ ಕೂಡ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ನಂತರ ಈಗ ಅಂಬಾರಿನ ಕದಿಯೋಕೆ ಸಿಂಪಲ್ ಆಗಿ ಯೋಚನೆ ಮಾಡಿದ್ರು ಆ ಅಂಬಾರಿ ಅರಮನೆ ಬಗ್ಗೆ ಗೊತ್ತಿರೋರು ಒಬ್ರು ಬೇಕಾಗ್ತಾರೆ. ಅದಕ್ಕೆ ಇಲ್ಲಿ ಧರ್ಮ ಕೀರ್ತಿರಾಜ್ ಕ್ಯಾರೆಕ್ಟರ್ ಬರುತ್ತೆ. ಈಗ ಅವರು ಎಂಟ್ರಿ ಆಗೋಕೆ ಒಂದು ಸ್ಟ್ರಾಂಗ್ ರೀಸನ್ ಬೇಕಲ್ಲ. ಅದಕ್ಕೆ ಶರ್ಮಿಳಾ ಅವರ ಕ್ಯಾರೆಕ್ಟರ್ನ ಇನಿಷಿಯಲಿ ಬೇರೆ ತರ ತೋರಿಸಿ ಧರ್ಮ ಅವ್ರಿಗೆ ಗೊತ್ತಾಗ್ದಲೆ ಲವ್ ಅನ್ನೋ ಎಮೋಷನ್ ಇಂದ ಡೀಲ್ ಒಳಗೆ ಇನ್ವಾಲ್ವ್ ಆಗ್ಬಿಡ್ತಾರೆ. ಒಂದು ಕತೆ ವರ್ಕ್ ಆಗ್ಬೇಕು ಅಂದ್ರೆ ಅಲ್ಲಿರೋ ಪಾತ್ರಗಳು ನಮಗೆ ಹತ್ರ ಆಗ್ಬೇಕು. ದಿನಕರ್ ಅವರು ಕ್ರಿಯೇಟ್ ಮಾಡಿರೋ ಪಾತ್ರಗಳಿಗೆ ಡೆಪ್ತ್ ಇದೆ. ಹಾಗಾಗಿ ಈಗಲೂ ಕೂಡ ಈ ಎಲ್ಲ ಕ್ಯಾರೆಕ್ಟರ್ಗಳು ನಮಗೆ ಪಾತ್ರ ಆಗೇನೆ ನೆನಪಿದಾವೆ. ಸಿನಿಮಾ ಬಗ್ಗೆ ಈಗಲೂ ಯಾಕೆ ಅಷ್ಟೊಂದು ಜನ ಮಾತಾಡ್ತಾರೆ ಅಂದ್ರೆ ಇವರ ಸ್ಟ್ರಾಂಗ್ ಅಂಡ್ ವೆಲ್ ಎಸ್ಟಾಬ್ಲಿಷ್ಡ್ ಕ್ಯಾರೆಕ್ಟರ್ ಕೂಡ ಒಂದು ಕಾರಣ. ಇಷ್ಟೆಲ್ಲ ಆದ್ಮೇಲೆ ಇವರು ಪ್ಲಾನ್ ಮಾಡಿ ಅಂಬಾರಿನ ಕದ್ದೇ ಬಿಡ್ತಾರೆ. ಎಲ್ಲ ಸ್ಮೂತ್ ಆಗಿ ಇವರು ಅಂಬಾರಿನ ಕೊಟ್ಟು ಡೀಲ್ ಕಂಪ್ಲೀಟ್ ಆಗೋದ್ರೆ ಏನ್ ಇಂಟ್ರೆಸ್ಟಿಂಗ್ ಇರುತ್ತೆ ನೋಡೋಕೆ. ಅದಕ್ಕೆ ಇವರು ಕಾನ್ಫ್ಲಿಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದು ದರ್ಶನ್ ಅವರು ಫಸ್ಟ್ ಇಂದ ಜೊತೆಗಿರೋ ತರುಣ್ ಅವರನ್ನ ಸಾಯಿಸ್ಬಿಡ್ತಾರೆ. ಆಗ ಬೇರೆ ಕ್ಯಾರೆಕ್ಟರ್ಸ್ಗಳಿಗೆ ಇಷ್ಟು ದಿನ ಜೊತೆಗಿರೋರ್ನೇ ಸಾಯಿಸ್ಬಿಟ್ಟ, ಇನ್ನು ನಾವ್ ಯಾವ ಲೆಕ್ಕ ಅಂತ ಅನ್ಸೋದು ಕಾಮನ್. ಅಂಡ್ ಅದೇ ಆಗಿ ಇಲ್ಲಿ ಕತೆ ರೆಸೊಲ್ಯೂಷನ್ ಕಡೆ ಹೋಗುತ್ತೆ. ದಿನಕರ್ ಅವರು ಬಿಲ್ಡ್ ಮಾಡಿರೋ ಕಾನ್ಫ್ಲಿಕ್ಟ್ ಇನಿಷಿಯಲಿ ತರುಣ್ ಅವರನ್ನ ಬಿಟ್ಟು ಬೇರೆ ಯಾವ ಕ್ಯಾರೆಕ್ಟರ್ ಜೊತೆ ಆಗಿದ್ರು ಅಷ್ಟು ಕನ್ವಿನ್ಸಿಂಗ್ ಇರ್ತಿರ್ಲಿಲ್ವೇನೋ. ಇವರು ಕತೆ ಬರೆಯುವಾಗ ಅಂಬಾರಿ ಜಂಬೂ ಸವಾರಿಗೆ ವಾಪಸ್ ಬಂದ್ರೇನೆ ಬೆಸ್ಟ್, ಆಗ್ಲೇ ನೋಡೋ ಆಡಿಯನ್ಸ್ಗೆ ಕನ್ವಿನ್ಸ್ ಆಗೋದು ಅಂತ ಡಿಸೈನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಧರ್ಮ ಕೀರ್ತಿರಾಜ್ ಅವರೇ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ಏನ್ ನಡಿಬೇಕಾಗಿರುತ್ತೋ ಅದು ನಡೆಯುತ್ತೆ. ಯಾಕಂದ್ರೆ ಧರ್ಮ ಅವರ ಕ್ಯಾರೆಕ್ಟರ್ನ ಯಾವಾಗ್ಲೂ ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲೇ ಇಟ್ಟಿರ್ತಾರೆ. ನಾನ್ ಮಾಡ್ತಿರೋದ್ ಸರಿನಾ, ತಪ್ಪು ಮಾಡ್ತಾ ಇದ್ದೀನಾ, ಸಿನಿಮಾ ಪೂರ್ತಿ ಇದೇ ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ. ಹಾಗಾಗಿ ಆ ಕ್ಯಾರೆಕ್ಟರ್ನ ಆ ಥರ ಉಪಯೋಗಿಸ್ಕೊಂಡಿದ್ದಾರೆ. ಇದಿಷ್ಟು ಕತೆ ಬಗ್ಗೆ ಆದ್ರೆ ಇನ್ನು ಇಲ್ಲಿರೋ ಡೈಲಾಗ್ಸ್, ದರ್ಶನ್ ಅವರು ಹೇಳೋ ಒಂದೊಂದು ಡೈಲಾಗ್ಸ್ ತುಂಬಾ ಚೆನ್ನಾಗಿದಾವೆ. ಈಗಲೂ ಯಾಕೆ ಈ ಸಿನಿಮಾ ಇಷ್ಟು ಫೇಮಸ್ ಅನ್ನೋದಕ್ಕೆ ಇದೊಂದು ರೀಸನ್. ಸಿನಿಮಾದ ಕಥೆಯಲ್ಲಿ ಯಾವ ಸಾಂಗ್ನು ಸುಮ್ಮನೆ ಬಳಸ್ಕೊಂಡಿಲ್ಲ. ಯಾಮಿ ಯಾಮಿ ಸಾಂಗ್ ಅಲ್ಲಿ ಇವರು ಜೈಲಲ್ಲಿ ಹೇಗಿದ್ರು ಅನ್ನೋದನ್ನ ತೋರಿಸಿದ್ದಾರೆ. ನರಮನ್ಸ ಸಾಂಗ್ ಅಲ್ಲಿ ಈ ಡೀಲ್ ಸಕ್ಸಸ್ಫುಲ್ ಆಗಿದ್ರೆ ಹೇಗಿರ್ತಿದ್ವಿ ಅನ್ನೋ ಇಮ್ಯಾಜಿನೇಷನ್ ತೋರಿಸಿದ್ದಾರೆ. ಹಾಗೆ ಯಾವ ಯಾವ ಸಾಂಗ್ ಬರುತ್ತೋ ಅದಕ್ಕೊಂದು ರೀಸನ್ ಇರುತ್ತೆ. ಅಂಬಾರಿ ಕದ್ಮೇಲೆ ಒಂದು, ಅಂಬಾರಿನ ಕದಿಯೋಕೆ ಪ್ಲಾನ್ ಮಾಡುವಾಗ ಒಂದು. ಹಾಗಾಗಿ ಸಾಂಗ್ಸ್ ಇದ್ರೂ ಕತೆ ಎಂಗೇಜಿಂಗ್ ಆಗೇ ಇರುತ್ತೆ. ಇದಿಷ್ಟು ನನಗೆ ಯಾಕೆ ನವಗ್ರಹ ಸಿನಿಮಾಗೆ ರಿಲೀಸ್ ವ್ಯಾಲ್ಯೂ ಇದೆ, ಯಾಕಿಷ್ಟು ಈಗಲೂ ಇದರ ಡೈಲಾಗ್ ಕ್ಲಿಪ್ಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಶೇರ್ ಆಗ್ತಾ ಇರುತ್ತೆ ಅಂತ ನನ್ಗನ್ಸಿರೋದನ್ನ ನಾನು ಹೇಳಿದ್ದೀನಿ. ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ
ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಪ್ಪು ಸಿನಿಮಾ ಕೂಡ ರಿಲೀಸ್ ಆಗಿದೆ. ಇದರ ಡೀಟೇಲಿಂಗ್ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ. ಇಲ್ಲಿವರೆಗೂ ನೋಡಿರೋ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.